ಸಿದ್ದರಾಮಯ್ಯ ಈ ನಡೆ ಏನಿದೆ ಇದೇನು ಹೊಸದಲ್ಲ. ಆಲ್ರೆಡಿ ಸಿದ್ದರಾಮಯ್ಯನವರು ಕಳೆದ 2.5 ವರ್ಷದಿಂದನೂ ಕೂಡ ಪ್ರತಿಯೊಂದು ವಿಚಾರದಲ್ಲೂ ಸರ್ಕಾರದ ಅನುದಾನದಿಂದ ಹಿಡಿದು ಮುಸ್ಲಿಂ ಓಲೈಕೆ ಮಾಡುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಹೇಳಿಕೆನೇ ನಾನು ಖಂಡಿಸ್ತೀನಿ. ಅದು ಹಿಂದೂ ಧರ್ಮದಲ್ಲಿ ಬಹಳ ಲೋಪಗಳಿದೆ ಅಂತೇಳಿ ವೋಟ್ ಹಾಕ್ಸ್ಕೊಳಕ್ ಮಾತ್ರ ನಿಮಗೆ ಹಿಂದೂ ಅನ್ನೋ ಪದ ಬೇಕು, ಕುರ್ಬಾ ಅನ್ನೋ ಪದ ಬೇಕು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಒಕ್ಕಲಿಗ ಅನ್ನೋ ಪದ ಬೇಕು, ಎಲ್ಲ ಪದ ಬೇಕು. ವೋಟ್ ಹಾಕ್ಸ್ಕೊಂಡ್ಬೇಕ. ಈಗ ವೋಟ್ ಹಾಕದ ಮೇಲೆ ಏಣಿ ಹತ್ತದ ಮೇಲೆ ಏಣಿನೇ ಒದಿತಾರಲ್ಲ, ಆ ಕೆಲಸವನ್ನ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಹತ್ತಿದ ಏಣಿಯನ್ನೇ ಒದಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಿಂದೂ ಧರ್ಮದಲ್ಲಿ ಲೋಪಗಳಿದೆ ಅಂತ ಹೇಳಿದ್ರೆ ಹಾಗಾದ್ರೆ ಮುಸ್ಲಿಂ ಧರ್ಮದಲ್ಲಿ ಮಹಿಳೆಯರನ್ನ ಒಳಗಡೆನೆ ಬಿಡಲ್ಲ. ಬೇರೆ ಧರ್ಮಗಳಲ್ಲಿ ಮಹಿಳೆಯರು ಏನು ಬುರ್ಕಾ ಹಾಕದೆ ಓಡಾಡ್ತಾರೆ ಎಲ್ಲರೂ. ಇವರ ಧರ್ಮದಲ್ಲಿ ಮಹಿಳೆಯರೆಲ್ಲ ಬುರ್ಕಾ ಹಾಕೋಬೇಕು, ಮಸೀದಿಗೆ ಹೋಗಂಗಿಲ್ಲ, ಮತ್ತೆ ಎಷ್ಟು ಜನನ ಒಬ್ಬ ವ್ಯಕ್ತಿ ಎಷ್ಟು ಜನ ಬೇಕಾದರೂ ಮದುವೆ ಆಗ್ಬೋದು. ಇದು ಸಿದ್ದರಾಮಯ್ಯನಿಗೆ ಅನಿಸ್ಲಿಲ್ವಾ ತಪ್ಪು ಅಂತ ಹೇಳಿ? ಇದನ್ನ ಸಿದ್ದರಾಮಯ್ಯ ಪ್ರಶ್ನೆ ಮಾಡ್ತಾರ? ಹಿಂದೂ ಧರ್ಮದಲ್ಲಿರೋ ಲೋಪದೋಷಗಳನ್ನ ನೀವು ಮಾತಾಡೋದಾದ್ರೆ ಅದೇ ರೀತಿ ಬೇರೆ ಧರ್ಮದಲ್ಲಿ ಲೋಪಗಳನ್ನ ನೀವ್ಯಾಕೆ ಮಾತಾಡಲ್ಲ? ಬರೀ ಹಿಂದೂನ ಯಾಕೆ ಟಾರ್ಗೆಟ್ ಮಾಡ್ತೀರಾ? ಈಗ ಧರ್ಮಸ್ಥಳ ಫೇಲ್ಯೂರ್ ಆಯಿತು, ಚಾಮುಂಡೇಶ್ವರಿ ಫೇಲ್ಯೂರ್ ಆಯಿತು, ಗಣೇಶ್ ದಬ್ಬಳ್ಳಿ ನಿಮಗೆ ಮಕ್ಕಳಿಗೆ ಮಂಗಳಾರತಿ ಎತ್ತಾಯಿತು ಇಡೀ ಕರ್ನಾಟಕದಲ್ಲಿ. ಆ ವಿವಾದಗಳೆಲ್ಲ ಮುಗಿತಾ ಇದ್ದಂಗೆ ಈಗ ಹಿಂದೂ ಧರ್ಮನೇ ಸರಿ ಇಲ್ಲ ಅನ್ನೋ ರೀತಿ ಭಾವನೆಯನ್ನ ವ್ಯಕ್ತ ಮಾಡಿದ್ರ. ನೀವು ಹೇಳಿರೋದೆಲ್ಲ ನನಗನ್ಸೋ ಪ್ರಕಾರ ಎಲ್ಲೋ ಒಂದ್ ಕಡೆ ಹಿಂದೂ ಧರ್ಮ ಸರಿ ಇಲ್ಲ ಅನ್ನೋ ಭಾವನೆ ಬರೋ ರೀತಿ ನಿಮ್ಮ ಮಾತುಗಳು ಅವತ್ತ ಪ್ರೆಸ್ ಮೀಟ್ ಏನಿತ್ತು, ನಿಮ್ಮ ಮಾತುಗಳೆಲ್ಲನೂ ಕೂಡ ಹಿಂದೂ ಧರ್ಮದಲ್ಲಿ ಸರಿ ಇಲ್ಲ ಅನ್ನೋ ಮಾತನ್ನ ಅದನ್ನೇ ನಾನು ನೇರವಾಗಿ ಹೇಳಿದ್ದಾರೆ. ಹಿಂದೂ ಧರ್ಮದಲ್ಲಿ ಅಸಮಾನತೆ ಇದೆ ಅಂತ. ಹಾಗಾದ್ರೆ ಬೇರೆ ಧರ್ಮದಲ್ಲಿ ಇಲ್ವಾ? ಬೇರೆ ಧರ್ಮದಲ್ಲಿ ಏನೇನಿದೆ ಅಂತ ನಾನು ಹೇಳಿದ್ನಲ್ಲ. ಇನ್ನೂ ಬೇಕಾದಷ್ಟಿದೆ ಅಲ್ಲೆಲ್ಲ ಮೈಗೆಲ್ಲ ಒಂದೊಂದು ಮೆರವಣಿಗೆಯಲ್ಲಿ ಮೈಗೆಲ್ಲ ಇದರಲ್ಲಿ ಹೊಡ್ಕೊಂತಾರೆ, ಚಾವಟಿ ಹೊಡ್ಕೊಂಡು ಬ್ಲೇಡಲ್ಲೆಲ್ಲ ಕೊಯ್ಕೊಂತಾರೆ. ಮೊಹರಂ ಅಲ್ಲಿ ಅದು ಸರಿನಾಗಾರೆ? ಅದನ್ನ ಸರಿ ತಪ್ಪು ಹೇಳ್ಬಿಡಿ, ಇದೆಲ್ಲ ತಪ್ಪು ಅಂತ ಸರಿನೋ ಅಂತ ಹೇಳಿ. ಬರೀ ಹಿಂದೂ ಧರ್ಮನ ಯಾಕೆ ಟಾರ್ಗೆಟ್ ಮಾಡ್ತೀರಾ? ಎಲ್ಲಾ ಧರ್ಮದಲ್ಲಿ ಏನೇನು ತಪ್ಪಿದೆ ಹೇಳ್ಬಿಟ್ಟು ಹಿಂದೂ ಧರ್ಮದಲ್ಲಿ ಏನೇನು ತಪ್ಪಿದೆ ಹೇಳಿ. ಇಲ್ಲ ಸರಿ ಹಿಂದೂ ಧರ್ಮ ಸರಿ ಅನ್ನೋದಾದ್ರೆ ಎಲ್ಲಾ ಧರ್ಮದಲ್ಲೂ ಏನೇನು ಸರಿ ಇದೆ ಒಳ್ಳೇದು ಹೇಳಿ. ಅದನ್ನ ಅದು ಬಿಟ್ಬಿಟ್ಟು ಹಿಂದೂ ಧರ್ಮನೇ ಟಾರ್ಗೆಟ್ ಮಾಡೋ ಅಂತ ನಿಮ್ಮ ಓಟಿನ ಓಲೈಕೆ ಇಡೀ ರಾಜ್ಯದ ಜನ ನಿಮ್ಮ ಪಾರ್ಟಿಗೆ ನಿಮ್ಗೆಲ್ಲ ಛೀಮಾರಿ ಹಾಕುವಂತ ಕಾಲ ಹತ್ರ ಬರ್ತಾ ಇದೆ. ಛೀಮಾರಿ ಹಾಕ್ತಾರೆ ನಿಮ್ಗೆಲ್ಲ. ಏನೋ ಚುನಾವಣೆಯಲ್ಲಿ ಗೆದ್ದು ಬಿಟ್ಟಿದ್ದೀನಿ, ಇರೋದಿನ್ನ 2 ವರ್ಷ ಅಷ್ಟೇ ನಿಮ್ದು. ನೀವೇನೇನು ಮಾಡಿದಿರೋ ಈ ಅವಾಂತರಗಳು ನಮ್ಮ ಸರ್ಕಾರ ಬಂದ ತಕ್ಷಣ ಈ ಅವಾಂತರಗಳನ್ನೆಲ್ಲ ತೆಗೆದಾಕ್ತೀನಿ, ಗ್ಯಾರಂಟಿ ತೆಗೆದಾಕ್ತೀನಿ. ಈ ಅವಾಂತರಗಳು, ಈ ಚಾಮುಂಡೇಶ್ವರಿ ದಸರಾ ಬಗ್ಗೆ ನೀವೇನು ಮಾಡಿದ್ದೀರಾ ಅದಕ್ಕೂ ಒಂದು ಕಾನೂನನ್ನ ತರ್ತೀರಿ ನಾವು. ಮತ್ತೆ ನೀವು ಹೌದು, ಈಗ ದಸರಾವನ್ನ ನಾನು ಕೇಳಕ್ ಇಷ್ಟಪಡ್ತೀನಿ. ದಸರಾವನ್ನ ಯಾಕೆ ಫಿಕ್ಸ್ ಮಾಡ್ತೀರಾ? ಪಂಚಾಂಗ ನೋಡಿ ಫಿಕ್ಸ್ ಮಾಡೋದು. ಯಾವ ಡೇಟು, ಟೈಮು, ಸೆಕೆಂಡ್ಸ್ ಎಲ್ಲ ನೋಡಿ ಪಂಚಾಂಗ ನೋಡಿ ಫಿಕ್ಸ್ ಮಾಡೋದು. ಮತ್ತೆ ಹಿಂದೂದಲ್ಲ ಅಂದ್ರೆ ಯಾಕೆ ಮಾಡ್ತೀರಾ? ಪಂಚಾಂಗನ ಯಾಕೆ ನೋಡ್ತೀರಾ? ನೋಡಬೇಡಿ. ಈಗ ಯದುವಂಶದವ್ರನ್ನ ಯಾಕೆ ಕರೀತೀರಾ? ನಾಡ ಹಬ್ಬ ಅಂತ ಹೇಳಿದ್ಮೇಲೆ ನೀವೆಲ್ಲರನ್ನೂ ಕರೀರಿ, ಊರಾಗಿರೋರೆಲ್ಲರನ್ನೂ ಹೋಗಿ ಕರೀರಿ. ವಿಶೇಷವಾಗಿ
ಮೈಸೂರು ಅರಮನೆಗೆ ಹೋಗಿ ಮಹಾರಾಣಿಯವ್ರನ್ನ ಕರಿತೀರಲ್ಲ, ಯಾಕೆ ಕರಿತೀರಾ? ಇದೆಲ್ಲ ಅವತ್ತಿಂದ ಹಿಂದೂ ಪರಂಪರೆಯಲ್ಲಿ ಬಂದಿರತಕ್ಕಂಥದ್ದು. ಪ್ರಾರಂಭ ಮಾಡಿದವರು ಯಾರು? ವಿಜಯನಗರದ ಅರಸರು. ಅವರೇನು ಮುಸಲ್ಮಾನರಾಗಿದ್ದಾರ? ಪ್ರಾರಂಭ ಮಾಡಿದ್ದೇನಕ್ಕೆ? ಹಿಂದೂ ಅಂತಾನೆ ಪ್ರಾರಂಭ ಮಾಡಿದ್ದು. ನೀವು ಅದನ್ನ ಮುಚ್ಚಾಕಿ ಇದು ನಾಡ ಹಬ್ಬ, ಹೌದು ನಾಡ ಹಬ್ಬ ಇಲ್ಲ ಅಂತ ಹೇಳಿದಾರೆ ಯಾರು? ಸರ್, ಇದನ್ನೇ ಪ್ರಶ್ನೆ ಮಾಡಿ ಹೋಗಿದ್ದಂತಹ ಪ್ರತಾಪ್ ಸಿಂಹ ಅವರ ಅರ್ಜಿ ವಜಾ ಆಗಿದೆ. ನೋಡಿ, ಅದು ಕೋರ್ಟು ಈ ವಿಚಾರವಾಗಿ ಸರ್ಕಾರ ಏನು ಮಾಡಿದೆ, ಇದನ್ನ ನಾಡ ಹಬ್ಬ ಆ ಥರದ ವಿಚಾರವಾಗಿ ಅವ್ರು ಹೇಳಿರ್ಬೋದು ಕೋರ್ಟಲ್ಲಿ. ಅವ್ರನ್ನ ಉದ್ಘಾಟನೆಗೆ ಕರೆಯುವಂಥದ್ದು ಸರ್ಕಾರದ ಒಂದು ಅವ್ರ ಕರ್ತವ್ಯನೋ ಅವ್ರಿಗೆ ಏನೋ ಅಧಿಕಾರ ಅಂತ ಮಾಡಿರ್ಬೋದು ಅಷ್ಟೇ. ಯಾವುದೇ ಕಾನೂನು, ನಾನು ಹೇಳ್ದೆ ಅದಕ್ಕೆ ಕಾನೂನು ತರ್ತೀವಿ ಅಂತ ಹೇಳೋದು. ಏನು ಕಾನೂನುಗಳಿಲ್ಲ, ಅದಕ್ಕೆ ಕೋರ್ಟಲ್ಲಿ ವಜಾ ಆಗಿದೆ. ದಸರಾಗೆ ಕಾನೂನೇನು ಇಲ್ಲ, ಹಿಂಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಕಾನೂನೇನು ಇರಲಿಲ್ಲ. ನಂಬಿಕೆ ಅದೆಲ್ಲ ಹಿಂದೂ ಸಂಪ್ರದಾಯ, ಹಿಂದೂ ಪಂಚಾಂಗದ ಪ್ರಕಾರ ನಡ್ಕೊಂಡು ಹೋಗ್ತಾ ಇತ್ತು. ಈ ಸಿದ್ದರಾಮಯ್ಯನವ್ರು ಬಂದ್ಮೇಲೆ ಈಗ ಒಂದು ರೀತಿ ಮುಲ್ಲಾಗಳ ಸರ್ಕಾರ, ತಾಲಿಬಾನ್ ಸರ್ಕಾರ ಇರೋದ್ರಿಂದ ಈ ಪಂಚಾಂಗ ನೆತ್ತೆ ಪಕ್ಕಕ್ಕೆ ಇಟ್ಬಿಟ್ಟವ್ರೆ. ಅದಕ್ಕೆ ಇದಕ್ಕೊಂದು ಕಾನೂನನ್ನ ತರಬೇಕು. ಯಾಕಂದ್ರೆ ಈ ತರ ಸಿದ್ದರಾಮಯ್ಯನವ್ರು ಮಾಡ್ತಾರೆ ಅಂತ ಕರ್ನಾಟಕ ಜನ ಯಾವತ್ತೂ ತಿಳ್ಕೊಂಡಿರಲಿಲ್ಲ. ಚಾಮುಂಡೇಶ್ವರಿ ನಮ್ದಲ್ಲ, ನಾಡ ಹಬ್ಬ ನಮ್ದಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ. ಈ ಮನುಷ್ಯ ಪದೇ ಪದೇ ಹೇಳ್ತಾನಲ್ಲ, ಏನೋ ಚಾಮುಂಡೇಶ್ವರಿ ಬಗ್ಗೆ, ದಸರಾ ಬಗ್ಗೆ ಹಂಗಂತ ಹೋಗ್ಬಿಟ್ಟು ಒಂದ್ಸರಿ ಯಾವ್ದಾದ್ರು ಮುಸ್ಲಿಂ ಹಬ್ಬಕ್ಕೆ ಹೋಗ್ಬಿಟ್ಟು ಬಕ್ರೀದ್ಗೋ ಆಮೇಲೆ ಉರುಸು ಈದ್ ಮಿಲಾದ್ಗೋ ಹೋಗ್ಬಿಟ್ಟು ಇದು ಮುಸ್ಲಿಮರ ಹಬ್ಬ ಅಲ್ಲ, ಇದು ನಾಡ ಹಬ್ಬ ಅಂತ ಹೇಳ್ಬಿಡ್ಲಿ. ಅಲ್ಲೂ ನಾವು ಪಂಚಾಂಗ ಇಟ್ಕೊಂಡು ಡೇಟ್ಗಳೆಲ್ಲ ಫಿಕ್ಸ್ ಮಾಡೋಣ. ಆಮೇಲೆ ಅವ್ರ ಹಬ್ಬಗಳಿಗೂ ಆಮೇಲೆ ನಾವು ಯಾರಾದ್ರೂ ಹಿಂದೂಗಳ ಉದ್ಘಾಟನೆ ಮಾಡ್ಸೋಣ, ನಾವು ಹಿಂದೂಗಳ ಕೈಲಿ ಉದ್ಘಾಟನೆ ಮಾಡ್ಸೋಣ. ಅದಕ್ಕೂ ಹಿಂದೂಗಳ ಕೈಲಿ ಉದ್ಘಾಟನೆ ಮಾಡ್ಸೋಣ, ಏನು ತಪ್ಪೇನಿದೆ? ಈ ಚಾಮುಂಡೇಶ್ವರಿಗೆ ಮುಸಲ್ಮಾನ್ ಬಂದು ಪೂಜೆ ಮಾಡ್ಬೋದು ಅಂತ ಅವ್ರ ಧರ್ಮದಲ್ಲಿ ಇಲ್ಲದೆ ಇದ್ರು ನೀವು ಬಲವಂತವಾಗಿ ತಂದಿದ್ದೀರ. ಹಾಗೆ ನಾಳೆನು ನಾವು ಅವರ ಮುಸ್ಲಿಮರ ಹಬ್ಬಗಳಿಗೆಲ್ಲ ಹಿಂದೂಗಳನ್ನ ಕರ್ಕೊಂಡೋಗಿ ಉದ್ಘಾಟನೆ ಮಾಡಿಸೋದು ತಪ್ಪೇನಿದೆ? ಎಲ್ಲ ಧರ್ಮದವರು ಬೇಕು ಅಂತ ಹೇಳ್ತಿರಲ್ಲ, ಹಂಗೆ ಮಾಡೋಣ, ಅವಾಗೇನು ಸಮಸ್ಯೆನೇ ಇರಲ್ಲ. ಸಿದ್ದರಾಮಯ್ಯ ಬಂದ ಮೇಲೇನೆ ಇವೆಲ್ಲ. ಈಗ ಗಣೇಶನ ಹಬ್ಬ ಮಸೀದಿ ಮುಂದೆ ಹೋಗಬಾರ್ದು, ಓಕೆ ಆಯ್ತು, ಎಸ್ ನಾನು. ಅದೇ ಮುಸಲ್ಮಾನರ ಉರುಸು ಹೋಗ್ತಾರಲ್ಲ, ಅದು ಹಿಂದೂ ದೇವಾಲಯದ ಮುಂದೆ ಹೋಗಬಾರ್ದು. ಈಕ್ವಲ್ ಅಲ್ಲ ನಿಮ್ಮ ಪ್ರಕಾರ? ಕಾನೂನು ಇಬ್ಬರಿಗೂ ಕಾನೂನು ಆದ್ರೆ ಕರೆಕ್ಟು. ಯಾಕೆ ಗಣೇಶನ ಹಬ್ಬ ಗಣೇಶನ ದೇವಸ್ಥಾನದ ಮುಂದೆನೇ ಹೋಯ್ತಲ್ಲ ಮನೆ ಮಂಡ್ಯದಲ್ಲಿ, ಮದ್ದೂರಲ್ಲಿ ಗಣೇಶನ್ ಪೆಂಡಾಲ್ ಮುಂದೆ, ಗಣೇಶ ಕೂತಿರ್ಸೋ ಪೆಂಡಾಲ್ ಮುಂದೆನೆ ಮೆರವಣಿಗೆ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಪಟಾಕಿ ಹೊಡ್ಕೊಂಡು ಹೋದ್ರು. ನಿಮ್ ಪ್ರಕಾರ ಮಸೀದಿ ಮುಂದೆ ಹೋಗ್ಬಾರ್ದು ಅಂದ್ರೆ ಗಣೇಶನ ಟೆಂಪಲ್ ಮುಂದೆ ಹೋಗಂಗಿಲ್ಲ. ಮಾಡ್ರಿ ಕಾನೂನು. ಇಲ್ಲಿ ಜೆ.ಸಿ. ರೋಡಲ್ಲಿ ಹೋಗ್ತಾರಪ್ಪ, ಒಂದು 5 ದೇವಸ್ಥಾನ ಇದೆ ಜೆ.ಸಿ. ರೋಡಲ್ಲಿ. ಯಾಕೆ ಹೋಗ್ತೀರಾ ನೀವು? ಇದು ಸಿದ್ದರಾಮಯ್ಯನವರ ಎಡೆಬೆನ್ನಿಗಿತನ ಅನ್ನೋದು ಇದನ್ನೇ. ಇದರಿಂದನೇ ಇವತ್ತು ರಾಜ್ಯದಲ್ಲಿ ಒಂಥರ ಅಜಾಗರೂಕತೆ ಬಂದಿರೋವಂಥದ್ದು. ಕಾಂಗ್ರೆಸ್ ಬಗ್ಗೆ ವೋಟ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಆಗ್ತಾ ಇದೆ. ಆ ದೃಷ್ಟಿಯಿಂದ ಈ ರೀತಿ ಧರ್ಮಗಳನ್ನ ಬೆಂಕಿ ಹಚ್ಚುವಂತ ಕೆಲಸವನ್ನ, ಅವ್ರಿಗೆ ರಾಜ್ಯ ನೆಮ್ಮದಿಯಾಗಿರ್ಬೇಕು ಅಂತ ಅನ್ಸೋದೇ ಇಲ್ಲ ಸಿದ್ದರಾಮಯ್ಯನವ್ರಿಗೆ, ಕಾಂಗ್ರೆಸ್ ಅವ್ರಿಗೆ. ರಾಜ್ಯದಲ್ಲಿ ಅಶಾಂತಿ ಮೂಡಬೇಕು, ಧರ್ಮಗಳ ಬಗ್ಗೆ ಬೆಂಕಿ ಹಂಚೋದು ಇದು ಕಾಂಗ್ರೆಸ್ಸಿನ ಪಕ್ಕಾ ತಂತ್ರಗಾರಿಕೆ. ಯಾಕಂದ್ರೆ ಇವರು ಬ್ರಿಟಿಷರ ಪಳೆಯುಳಿಕೆ, ಇವ್ರ ಪಾರ್ಟಿನ ಸ್ಥಾಪನೆ ಮಾಡಿದವರೇ ಬ್ರಿಟಿಷರು. ಅವ್ರದ್ದು ಒಡೆದು ಆಳುವಂತ ನೀತಿ ಬ್ರಿಟಿಷರದು. ಸೇಮ್ ಪಾಲಿಸಿನ ಅವರು ನೆಹರು ಕೈಗೆ ಕೊಟ್ಬಿಟ್ಟೋದ್ರು. ಯಾಕಂದ್ರೆ ನೆಹರುಗೂ ಬ್ರಿಟಿಷರಿಗೂ ಒಳ್ಳೆ ಸಂಬಂಧ, ಎಲ್ಲ ರೀತಿಯ ಒಳ್ಳೆ ಸಂಬಂಧಗಳಿತ್ತು. ಅರ್ಥ ಆಯ್ತಲ್ಲ, ಒಳ್ಳೆ ಸಂಬಂಧಗಳು. ಅದರಿಂದ ಅವ್ರು ಏನು ಮಾಡಿದಾರೋ ಅದನ್ನ ಇವರು ಫಾಲೋ ಮಾಡ್ತಾರೆ, ಒಡೆದು ಆಳುವ ನೀತಿ.
ಮುಸ್ಲಿಮರು ಮತ್ತು ಹಿಂದೂಗಳ ಮಧ್ಯೆ ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಓಕೆ, ಸರ್, ಈಗ ಜಾತಿ ಜನಗಣತಿ ಸಮೀಕ್ಷೆ ಸಂದರ್ಭದಲ್ಲಿ ಕ್ರಿಶ್ಚಿಯನ್ಗೆ ಮತಾಂತರ ಆದಂತಹ ಹಿಂದೂ ಜಾತಿ ಉಪಜಾತಿಗಳನ್ನ ಕ್ರಿಶ್ಚಿಯನ್ ಜೋಡಿತ ಪದವಿಗಳನ್ನೇ ಪ್ರತ್ಯೇಕ ಕೋಡ್ ಕೊಟ್ಟಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.